ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ ಅಲ್ಲಿ ಎಫೆಕ್ಟಿವ್ ಆಗಿ ಹೇರ್ ಗ್ರೋತ್ ಗೆ ವರ್ಕ್ ಆಗೋ ರೋಸ್ಮೆರಿ ವಾಟರ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ರೋಸ್ಮೆರಿ, ಮೆಂತ್ಯೆ, ಕ್ಲೋವ್ಸ್, ಪುದೀನ ಇಷ್ಟನ್ನು ತಗೊಂಡು 2 ಲೋಟ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕೊಂಡು ಸಿಮ್ಮರ್ ಅಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. 20 ನಿಮಿಷ ಕುದಿಸ್ಕೊಂಡ್ರು ಆರಾಮಾಯ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಅಂದ್ಬಿಟ್ಟು. 20 ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡಿ ಹಂಗೆ ಕ್ಲೋಸ್ ಮಾಡಿ. ಅಂಡ್ ತಕ್ಷಣ ನೀವು ಅದನ್ನ ಶೋಧಿಸಕ್ಕೆ ಹೋಗ್ಬೇಡಿ. ಅದು ಒಂದು ಓವರ್ ನೈಟ್ ಬಿಟ್ರು ಇರ್ಲಿ ಅಥವಾ 1 to 3 ಅವರ್ಸ್ ಹಾಗೆ ಬೇಡಿ. ಅದಾದ್ಮೇಲೆ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ಅದನ್ನ ನೀವು ಫಿಲ್ಟರ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ನೀವು ಸ್ಪ್ರೇ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ ಕೂದಲನ್ನ ಒಂದ್ಸಲ ಚೆನ್ನಾಗಿ ಬಾಚ್ಕೊಳ್ಳಿ. ಬಾಚ್ಕೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಅಂಡ್ ಹೇರ್ ಗ್ರೋತ್ ಕೂಡ ಒಳ್ಳೇದು. ಚೆನ್ನಾಗಿ ಬಾಚ್ಕೊಂಡಿದ್ದಾದ್ಮೇಲೆ ನಿಮ್ಮ ಕೂದಲುಗೆ ಅಂದ್ರೆ ಸ್ಕ್ಯಾಲ್ಪಿಗೆ ಮಾತ್ರ ಇದನ್ನ ಯೂಸ್ ಮಾಡಿ. ಯಾಕಂದ್ರೆ ಹೇರಿಗೆ ಯೂಸ್ ಮಾಡಬೇಡಿ, ತುಂಬಾ ಡ್ರೈ ಆಗುತ್ತೆ. ಸ್ಕ್ಯಾಲ್ಪ್ ನ ಪಾರ್ಟಿಷನ್ ಮಾಡ್ಕೊಂಡು ಪ್ರತಿ ಒಂದು ಕಡೆನೂ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಅಂಡ್ ಸ್ಪ್ರೇ ಮಾಡ್ಕೊಂಡಿದ್ ಕೂಡಲೇ ಹಾಗೆ ಕಟ್ಕೋಬೇಡಿ ಅಥವಾ ಹಾಗೆ ಹಂಗೆ ಬಿಡಬೇಡಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಎಷ್ಟು ಮಸಾಜ್ ಮಾಡ್ಕೋತಿರೋ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂಡ್ ಆಸ್ ವೆಲ್ ಹೇರ್ ಗ್ರೋತ್ ಕೂಡ ತುಂಬಾ 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 ಒಳ್ಳೇದು. ನಿಮ್ ಕೈಯಲ್ಲಿ ಮಸಾಜ್ ಮಾಡ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಸಿಲಿಕಾನ್ ಮಸಾಜ್ ಮಾಡೋ ಒಂದು ಟೂಲ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಸಾಜ್ ಮಾಡ್ಕೊಬಹುದು. ನೀವು ರೋಸ್ಮೆರಿ ವಾಟರ್ ನ ಸ್ಟೋರ್ ಮಾಡ್ಕೋಬೇಕು ಅನ್ನೋದಾದ್ರೆ 1 ವೀಕ್ 1.5 ವೀಕ್ ಅಷ್ಟೇ ಸ್ಟೋರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ಟೋರ್ ಮಾಡ್ಕೋಬೇಡಿ, ಬಿಕಾಸ್ ಸ್ಟಿಂಕಿ ಆಗ್ಬಿಡುತ್ತೆ, ನೀವು ಯೂಸ್ ಮಾಡಕ್ಕಾಗಲ್ಲ. ನಾನು ಈ ರೋಸ್ಮೆರಿ ವಾಟರ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು. ನಿಮಗೂ ಇದೇ ತರ ರಿಸಲ್ಟ್ ಬೇಕು ಅನ್ನೋದೇ ಆದ್ರೆ ನೀವು ಇದೇ ತರ ಟ್ರೈ ಮಾಡಿ. ಅಂಡ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.